ನಮಸ್ಕಾರ ರೀಪಾ ಎಲ್ಲ ದೊಡ್ಡ ಮಂದಿಗೂ ಹೆಂಗದಿರಿ. ನಾನು ನಿಮ್ಮ ದೀಪಾ ಗೌಡ. ಇವತ್ತಿನ ದಿನ ಅತಿ ಸುಲಭವಾಗಿ ಬರೀ 10 ನಿಮಿಷದಲ್ಲಿ ಮಾಡುವಂಥ ಗಾರ್ಗಿ ಮಾಡತ್ತೇನೆ ರೀ. ಹೆಂಗೆ ಮಾಡತ್ತೀನಿ ಏನೇನು ಹಾಕ್ತಾನಂತ ನೋಡ್ಕೊಂಬರು ನಡೀರಿ. ಇಲ್ಲಿ ನೋಡ್ರಿ, 1 ಕಪ್ ಬೆಲ್ಲ ತೊಗೊಂಡೇನಿ ರೀ, 1/2 ಕಪ್ ಗೋಧಿ ಹಿಟ್ಟು ತೊಗೊಂಡೇನಂತ್ರಿ. ಇಷ್ಟಾದ್ರೆ ನಮಗೆ ಅಳತೆಗೆ ಕರೆಕ್ಟಾಗಿ ಸಿಕ್ಬಿಡ್ತೈತಿ. ಗೋಧಿ ಹಿಟ್ಟು ಯಾವ ಕಪ್ಪಿಲ್ಲೇ ತೊಗೋತೀವಲ್ಲ ಅದೇ ಕಪ್ಪಿಲ್ಲೇ ಬೆಲ್ಲ ತೊಗೊಂಡಿವಂದ್ರೆ ರೀ ನಮಗೆ ಅಳತಿ ಕರೆಕ್ಟಾಗಿ ಹೊಂದಿಬಿಡ್ತೈತಿ. ಇನ್ನು ಇವನ್ನೆಲ್ಲ ಸೈಡ್ ತೆಗೆದಿಟ್ರಿ. ಬೆಲ್ಲ ಏನೈತಲ್ಲ ಅದನ್ನು ಒಂದು ಪಾತ್ರೆಗೆ ಹಾಕೊಂಡ್ಬಿಡೋಣಂತ್ರಿ. ಅದಕ್ಕೆ ಬೆಲ್ಲ ಎಷ್ಟಿತ್ತಲ್ಲ ಅಷ್ಟು ನೀರು ಹಾಕೊಂಡ್ಬಿಡೋಣ. ಯಾಕಂದ್ರೆ ನಮಗೆ ಬೆಲ್ಲ ಅಷ್ಟೇ ಕರಗಿರೆ ಸಾಕು ನೋಡ್ರಿ. ಯಾಕಂದ್ರೆ ಜಾಸ್ತಿ ಏನು ನೀರು ಹಾಕೋದು ಬೇಡ, ನಮಗೆ ಅಳತಿ ಕರೆಕ್ಟಾಗಿ ಸಿಕ್ಬಿಡ್ತೈತಿ. ಇನ್ನು ಇವನ್ನ ಕಾಯಕ್ಕಂತ ಇಟ್ಬಿಡೋಣ ನಡೀರಿ. ನೋಡ್ರಿಲೆ ಇನ್ನೊಂದು ಚೂರು ಐತಿ. ಒಂಚೂರು ಕುದಿ ಹತ್ತಿತ್ತಪ್ಪ ಅಂದ್ರೆ ನಮಗೆ ಕರೆಕ್ಟಾಗಿ ಅಳತಿ ಸಿಕ್ಬಿಡ್ತೈತ್ರಿ. ಇದೇನು ಅದು ತೊಗೊಳ್ಳೋ ಅವಶ್ಯಕತೆನೇ ಇಲ್ಲರಿ. ಬೆಲ್ಲ ಅಟ್ ಕರಗಿದ್ರೆ ಸಾಕು ನೋಡ್ರಿ. ಇಲ್ಲಿ ನೋಡ್ರಿ ಕರೆಕ್ಟಾಗಿ ಆಯಿತು. ಇನ್ನು ಇದನ್ನು ಬೇರೆ ಇನ್ನೊಂದು ಪಾತ್ರೆಗೆ ಸೋಸ್ಕೊಂಡ್ಬಿಡೋಣಂತ. ನೋಡ್ರಿಲೆ ನಾನು ನಾನ್ ಸ್ಟಿಕ್ ಕಡಾಯಿ ಒಳಗೆ ಸೋಸ್ಕೊಳತ್ತೇನೆ ರೀ. ಯಾಕಂದ್ರೆ ಜಾಸ್ತಿ ಏನು ಅಂಟೋದಿಲ್ಲ. ಈ ಗಾರ್ಗೆ ಒಳಗೆ ರೀ ಭಾಳ ಥರ ಮಾಡ್ತಾರೆ. ಕುಂಬಳಕಾಯಿ ಗಾರ್ಗೆ ಅಂತಲೂ ಮಾಡ್ತಾರೆ ರೀ. ನೋಡೋಣ, ಟೈಮ್ ಸಿಕ್ತಂದ್ರೆ ಇನ್ನೊಂದು ಸಾರಿ ಬೇಕಾದ್ರೆ ಅದನ್ನು ಮಾಡಿ ಹಾಕ್ತಾನಂತ. ಇಲ್ಲಿ ನೋಡಿರಿ, ಈಗ ನಮಗೆ ಇಷ್ಟ ಅಳತಿ ಸಿಕ್ತು. ಇನ್ನು ಇದಕ್ಕೆ ಒಂಚೂರು ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು ಉಪ್ಪು ಹಾಕತ್ತಾನಂತ. ಒಂಚೂರು ಏಲಕ್ಕಿ ಪುಡಿ ಇತ್ತು, ಅದನ್ನು ಸೇರ್ಸಾತೇನೆ. ಎಲ್ಲನೂ ಮಿಕ್ಸ್ ಮಾಡಿ ಒಂಚೂರು ಕುದಿಸ್ಕೊಂಡು ಬಂದುಬಿಡೋಣಂತ್ರಿ. ಯಾಕಂದ್ರೆ ಕುದಿ ಹತ್ತಿ ಅಂದ್ರೆ ನಮಗೆ ಮುಂದಿನ ಐಟಮ್ಸ್ ಹಾಕಕ್ಕೆ ಅನುಕೂಲ ಆಗಿಬಿಡ್ತೈತಿ. ಈಗ ಅರ್ಗಿರಿ 3-4 ದಿನ ಇಟ್ಟರು ಹಳಸಂಗಿಲ್ಲ. ನೀವು ಬೇರೆ ಕಡೆ ಟ್ರಿಪ್ಪಿಗೆ ಹೊಂಟರು ಆರಾಮಾಗಿ ಕಟ್ಕೊಂಡು ಹೋಗ್ಬೋದು ನೋಡ್ರಿ. ನೋಡ್ರಿ ಕುದಿ ಹತ್ತೈತಿ. ಇನ್ನು ಒಂದು ಬೌಲ್ ಒಳಗಿತ್ಲ ಹಿಟ್ಟು ಅದನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡತ್ತನಂತ. ಗಂಟೆ ಇರ್ಲಾರ್ದಂಗೆ ಕೈ ಬಿಡ್ದಂಗೆ ಎಲ್ಲನೂ ಕಲಿಸ್ಕೊಂಡ್ಬಿಡೋನು. ನೋಡ್ರಿಲಿ 1 ಕಟೋರಿ ಹಾಕಿದಾಗ ಇನ್ನೂ ಒಂಚೂರು ಹಿಟ್ಟು ಬೇಕಾಯ್ತು. ಇನ್ನು ಅದು ಒಂದು ಅರ್ಧ ಕಟೋರಿ ಇದಕ್ಕೆ ಸೇರ್ಸಾತನಂತ್ರಿ. ಈಗ ನಮಗೆ ಕರೆಕ್ಟಾಗಿ ಅಳತಿ ಸಿಕ್ಬಿಡ್ತೈತಿ. ನೋಡ್ರಿಲೆ ಇಷ್ಟ ಆತು ನನಗೆ. ನೋಡ್ರಿ ಅಳತಿಗೆಲ್ಲ ಕರೆಕ್ಟಾಗಿ ಸಿಕ್ತು. ಇನ್ನು ಗ್ಯಾಸ್ ಪೂರ ಸ್ಲಿಮ್ ಇಟ್ಬಿಡೋನು. ಯಾಕಂದ್ರೆ ಎಲ್ಲ ನಮಗೆ ಬಂದು ಸಿಕ್ಬಿಡ್ತೈತಿ. ಈ ಗಾರ್ಗಿ ವಿಶೇಷತೆ ಏನು ಗೊತ್ತೇನ್ರಿ, ನಮ್ಮ ಉತ್ತರ ಕರ್ನಾಟಕದ ಕಡೆ ಹೆಣ್ಮಕ್ಳು ಪ್ರೆಗ್ನೆಂಟ್ ಇದ್ದಾಗ ಬಯಕೆ ಊಟ ಅಂಥೇಳಿ ಬುತ್ತಿ ರೊಟ್ಟಿ 5 ಥರ ಕರಿದ ಐಟಮ್ಸ್ಗಳನ್ನ ಮಾಡ್ಕೊಂಡು ಹೋಗ್ತಾರೆ. ಅದರಲ್ಲಿ ಪ್ರಮುಖವಾಗಿ ಗಾರ್ಗಿ ಬೇಕ್ರಿ. ಯಾಕಂದ್ರೆ ಗಾರ್ಗಿ ಇಲ್ದರೆ ನಮಗೆ ಬಯಕೆ ಊಟ ಕಂಪ್ಲೀಟ್ ಆಗೋದಿಲ್ಲ. ಇಲ್ಲಿ ನೋಡ್ರಿ ಇಷ್ಟ ಆಯಿತು. ಇನ್ನು ಲಾಸ್ಟಿಕ್ಕೆಲ್ಲ ಮುಗೋದಿಂದ ಸ್ವಲ್ಪ ತುಪ್ಪ ಹಾಕಿ ಎಲ್ಲ ನಾನು ಹೊಳ್ಸಾಡ್ಬಿಡತ್ತೀನಿ. ಯಾಕಪ್ಪ ಅಂತಂದ್ರೆ ಆರಿಟ್ಟಾಗ ಮ್ಯಾಲೆ ನಮಗೆ ಪದರಾಗಿ ಬರೋದಿಲ್ಲ, ಸಾಫ್ಟಾಗಿ ಹಂಗೆ ಬಂದುಬಿಡ್ತೈತಿ. ನೋಡ್ರಿ ಇಷ್ಟ ಆಯ್ತು. ಇನ್ನು ಇದನ್ನು ಆರಿಟ್ಬಿಡೋನು. ನೋಡ್ರಿ ಇದೆಲ್ಲ ತಣ್ಣಗಾಗಲಿ ಅಲ್ಲಿವರೆಗೂ ಎಣ್ಣೆ ಕಾಯಕ್ಕೆ ಇಟ್ಬಿಡೋಣಂತ. ಎಣ್ಣೆ ಕಾಯೋ ಅಷ್ಟೊತ್ತಿಗೆ ನಮಗೆ ಇದು ಆರಿ ಅದಕ್ಕೆ ಸಿಕ್ಕಿಬಿಡ್ತೈತಿ. ನೋಡ್ರಿ ಎಣ್ಣೆನೂ ಕಾಯಕ್ಕೆ ಇಡೋಣ. ಅಲ್ಲಿವರೆಗೂ ಗಾರ್ಗಿ ಹಿಟ್ಟು ತಣ್ಣಗಾಗೈತಲ್ಲ ನೋಡೋಣಂತ. ನೋಡ್ರಿಲೆ ಗಾರ್ಗಿ ಹಿಟ್ಟನ್ನು ಪೂರ ತಣ್ಣಗಾಗಿತ್ತು. ಇನ್ನು ಒಂಚೂರು ಕೈಗೆ ಸ್ವಲ್ಪ ತುಪ್ಪ ಹಚ್ಕೊಂಡು ಎಲ್ಲನೂ ಹದವಾಗಿ ನಾದ್ಕೊಂಡ್ಬಿಡೋನು. ನಾವು ಎಷ್ಟು ನಾದ್ತೇವಲ್ಲ ಅಷ್ಟು ಮಸ್ತ್ ಪೈಕಿ ನಮಗೆ ಗಾರ್ಗಿ ಬಾಯಾಗ ಟೇಸ್ಟ್ ಕೊಟ್ಬಿಡ್ತಾವ್ರಿ. ನೋಡ್ರಿಲೆ ನಮಗೆ ಯಾವ ಶೇಪ್ ಬೇಕಲ್ಲ ಆ ಶೇಪಿಗೆ ಚೆಂದಾಗಿ ನಾದ್ಕೊಂಡು ಒಂದು ಚೂರು ಉಳ್ಳಿ ನಾನು ಕಟ್ ಮಾಡಿ ಇಟ್ಕೊಳತ್ತೀನಿ. ಎಷ್ಟಪ್ಪ ಅಂತಂದ್ರೆ ಅಡಿಕೆ ಬೆಟ್ಟದಷ್ಟು ಮಾಡಿ ಇಟ್ಕೊಳತ್ತನಂತ್ರಿ. ಅಷ್ಟಾದ್ರೆ ನಮಗೆ ಕರೆಕ್ಟಾಗಿ ಅಳತಿ ಸಿಕ್ಬಿಡ್ತಾವೆ. ಇಲ್ಲಿ ನೋಡ್ರಿ ಎಲ್ಲ ಕಟ್ ಮಾಡಿ ಇಟ್ಕೊಳತ್ತೀನಿ. ಇನ್ನೊಂದು ಚೂರು ಪ್ರೆಸ್ ಮಾಡಿಬಿಡೋನು ನಡಕ್ಕೆ. ಹೌದೋ ಅಲ್ಲೋ ಸ್ವಲ್ಪ ಹೋಲ್ ಮಾಡಿವಪ್ಪ ಅಂತಂದ್ರೆ ಒಳಗೆಲ್ಲ ನಮಗೆ ಹಸಿ ಏನು ಉಳಿದಿಲ್ಲ, ಎಲ್ಲ ಕರೆಕ್ಟಾಗಿ ಎಣ್ಣೆಗೆ ಹಾಕಿರ ಬೆಂದ ಸಿಕ್ಬಿಡ್ತಾವ್ರಿ. ಇನ್ಯಾಕೆ ತಡ ಮಾಡೋದು, ಪಟ ಏನಕ್ಕೆ ಆದೈತಿ ಹಾಕಿಬಿಡೋನು ನಡೀರಿ. ನೋಡ್ರಿಲೆ ಎಲ್ಲನೂ ಹಾಕಿದೇನಂತ ಹಾಕಿ ಸ್ವಲ್ಪ ಹೊಳಿಸಿಡಾಕತ್ತಿದ್ದೇನಲ್ಲೇ ಹತ್ಕೊಳ್ಳೋ ಚಾನ್ಸಸ್ ಭಾಳ ಇರ್ತೈತ್ರಿ. ಹೀಗಾಗಿ ಹಾಕುವಾಗ ಸ್ವಲ್ಪ ದೂರ ಇಟ್ಟು ಹಾಕೊಂಬಿಡೋಣಂತ. ನಿಮ್ಮ ಬ್ಯುಸಿ ಲೈಫ್ ಒಳಗೆ ನನಗೋಸ್ಕರ ಒಂದು 5 ನಿಮಿಷ ಟೈಮ್ ಕೊಟ್ಟು ನನ್ನ ವಿಡಿಯೋ ನೋಡ್ತಿರಲ್ಲ, ನಿಮ್ಮೆಲ್ಲರಿಗೂ ನನ್ನ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್ ರೀ. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ನಿಮ್ಮ ಸಪೋರ್ಟ್ ನನಗೆ ಯೂಟ್ಯೂಬ್ ಜರ್ನಿಗೆ ಭಾಳ ಅಂದ್ರೆ ಭಾಳ ಹೆಲ್ಪ್ ಆಕತ್ರಿ. ಇಲ್ಲಿ ನೋಡ್ರಿ ಇನ್ನೊಂದು ಥರ ಶೇಪ ಮಾಡತ್ತೇನೆ. ಹಂಗೊಂಥರ ಮಾಡಿದ್ರೆ ಇನ್ನು ಇವನ್ನ ಉಳ್ಳಿ ಎಲ್ಲ ನಾನು ಪ್ರೆಸ್ ಮಾಡಿ ಸ್ವಲ್ಪ ನಾವು ವಡಿ ಮಾಡ್ತೇವಲ್ಲ ಆ ರೀತಿ ತಟ್ಟಿದ್ರೆ ಮುಗೀತು ನೋಡ್ರಿ ಇವಕ್ರ ಕೆಲಸ. ರೌಂಡ್ ಶೇಪ್ ಮಾಡಿದ್ದು ಒಂಥರ ಟೇಸ್ಟ್ ಕೊಟ್ರೆ ಇವು ಒಂಥರ ಟೇಸ್ಟ್ ಕೊಡ್ತಾವ್ರಿ. ಹೆಂಗಿದ್ರು ನಮ್ಮ ಗಾರಿಗೆ ಅಂತ ಮಸ್ತ್ ಪೈಕಿ ಟೇಸ್ಟ್ ಕೊಡ್ತಾವೆ ನೋಡ್ರಿ. ಇನ್ನು ಕೆಲವೊಂದಷ್ಟು ಜನ ರೀ ಬಜ್ಜಿ ಥರನೂ ಮಾಡಿಬಿಡ್ತಾರೋ, ಆದ್ರೆ ಅದ್ರ ಹದ ಬೇರೆ ಐತ್ರಿ. ನೆಕ್ಸ್ಟ್ ಟೈಮ್ ಮಾಡುವಾಗ ಬೇಕಾದ್ರೆ ಮಾಡಿ ತೋರಿಸ್ತಾನಂತ. ಇನ್ಯಾಕೆ ತಡ ಮಾಡೋದು, ಇವನು ಎಣ್ಣೆಗೆ ಹಾಕಿಬಿಡೋಣಂತ ಬರ್ರಿ. ವಿಡಿಯೋ ನೋಡ್ತೀರಿ ಕರೆ, ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರೆತು ಬಿಡ್ತೀರಿ. ನೀವು ನನ್ನ ಮರೆತರು ನಾವು ನಿಮ್ಮನ್ನು ಮರಿದಿಲ್ಲ. ಹೆಂಗಪ್ಪ ಅಂತಂದ್ರೆ
ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ ನೋಡಿದ್ದ ಕರೆ ಇತ್ತಂದ್ರೆ ನಾ ಹಾಕುವಂಥ ಎಲ್ಲ ವಿಡಿಯೋಸ್ದ ನೋಟಿಫಿಕೇಷನ್ನ ನಿಮ್ಮ ಫೋನ್ಗೆ ಬಂದು ಟಕ ಅಂತ ನನ್ನ ನೆನಪು ನಿಮಗೆ ಮಾಡಿಕೊಡ್ತಾವ್ರಿ. ಅದಕ್ಕಾಗಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ರಿ ಸಣ್ಣದಾಗಿ ಒಡಿ ಹಂಗೆ ಎಷ್ಟು ಚಂದ ಉಬ್ಬಿ ಬರತ್ತಾವು. ನಮಗೆ ಫೈನಲ್ ಆಗಿ ಇಷ್ಟು ರೆಡಿ ಆಯ್ತು. ಈಗ ಅರ್ಗೆ ಐತಲ್ರಿ, ಆವಾಗ ಮಾಡಿ ಆಗ ತಿನ್ನೋದಕ್ಕಿಂತ ಮಾರನೇ ದಿನ ತಿಂದ್ರಿ ಭಾಳ ಅಂದ್ರೆ ಭಾಳ ರುಚಿ ಕೊಡ್ತಾವೆ. ನಾನಿಲ್ಲೇ ಮಾರನೇ ದಿನ ನಿಮಗೆ ಬಿಚ್ಚಿ ತೋರ್ಸಾತ ನಂತರ ನಾ ಮಾಡಿದ್ದು ನೈಟ್ ಮಾಡಿದ್ನಿ. ಬೆಳಿಗ್ಗೆದ್ದು ನಿಮಗೆ ಬಿಚ್ಚಿ ತೋರಿಸಿದಾಗೆಲ್ಲ ಎಷ್ಟು ಚಂದ ಬಾಯಾಗ ಸಾಫ್ಟಾಗಿ ಸಿಕ್ಕಿದಾವು. ಇಲ್ಲಿ ನೋಡ್ರಿ, ಇದು ನೋಡ್ರಿ ಅದಕ್ಕಿಂತ ಸಾಫ್ಟಾಗಿ ಇದು ಬೆಂದು ಸಿಕ್ಕತಿ. ಒಂದಷ್ಟು ಅಡಿಗೆಗಳ್ನ ಬಿಸಿ ಇದ್ದಾಗ ತಿಂದರೆ ಇನ್ನೊಂದಷ್ಟು ಅಡಿಗೆಗಳ್ನ ಆರಿದಿಂದ ತಿನ್ನೋದು ಟೇಸ್ಟ್ ಕೊಡ್ತಾ ನೋಡ್ರಿ. ಇವತ್ತಿನ ನಂದು ಗಾರ್ಗಿ ರೆಸಿಪಿ ಹೆಂಗಿತ್ತು ಅನ್ನೋದನ್ನು ತಪ್ಪದ ಕಮೆಂಟ್ ಮಾಡಿ ಹೇಳ್ರಿ. ಇಷ್ಟ ಆದ್ರೆ ಲೈಕ್ ಮಾಡಿರಿ.